ಇವತ್ತು ನಿನ್ ಮುಖದಲ್ಲಿ ಅದೇ ಹಳೆ ಚಿಂತೆ ಕಾಣ್ತಿಲ್ಲ, ಬದ್ಲಿಗೆ ಒಂದು ಹೊಸ ಆತ್ಮವಿಶ್ವಾಸ. ಹೌದು. ಒಂದು ಹೊಳಪ್ ಕಾಣ್ತಿದೆ. ಏನಿದ್ರ ಗುಟ್ಟು? ಗುಟ್ಟೇನಿಲ್ಲ ಅಣ್ಣ, ಎಲ್ಲ ನೀವು ತೋರಿಸಿದ ದಾರಿಯ ಫಲ. 6 ತಿಂಗಳ ಹಿಂದೆ ನಿಮ್ಮನ್ನ ಇದೇ ಜಾಗದಲ್ಲಿ ಭೇಟಿಯಾದಾಗ ನಾನು ಸಂಪೂರ್ಣ ಹತಾಶನಾಗಿದ್ದೆ. ನಾನೊಬ್ಬಂಟಿ, ನನ್ನಿಂದ ಈ ವ್ಯವಸ್ಥೆಯನ್ನ ಬದಲಾಯಿಸಲು ಸಾಧ್ಯವಿಲ್ಲ ಅಂತ ಅಳಲು ತೋಡ್ಕೊಂಡಿದ್ದು ನೆನ್ಪಿದ್ಯಾ? ಚೆನ್ನಾಗಿ ನೆನ್ಪಿದೆ. ಈಗಿರೋ 100 ಬುಕಿಂಗ್ ಬಿಟ್ಟು ಹೊಸ ದಾರಿಗೆ ಹೋದ್ರೆ ನನ್ನ ಆದಾಯದ ಗತಿ ಏನು ಅಂತ ಭಯಭೀತನಾಗಿದ್ದೆ. ನಿಜ. ಆದ್ರೆ ಇವತ್ತು ನನ್ ಫೋನ್ನಲ್ಲಿ 150ಕ್ಕೂ ಹೆಚ್ಚು ನನ್ನದೇ ಸ್ವಂತ ಗ್ರಾಹಕರ ನಂಬರ್ಗಳಿವೆ. ವಾವ್! ಅವರೇ ನನಗೆ ನೇರವಾಗಿ ಕರೆ ಮಾಡ್ತಾರೆ. ನಾಳೆ ಬೆಳಗ್ಗೆ ಏರ್ಪೋರ್ಟ್ಗೆ ಹೋಗ್ಬೇಕು, ಬರ್ತೀರಾ ಅಂತ ವಿಶ್ವಾಸದಿಂದ ಕೇಳ್ತಾರೆ. ಅದ್ಭುತ. ಈಗ ನನಗೆ ಆ ಹಳೆ ಭಯ ಇಲ್ಲವೇ ಇಲ್ಲ. ಅದ್ಭುತ. ನೋಡಿದ್ಯಾ, ಇದೇ ನಾವು ಪದೇ ಪದೇ ಹೇಳ್ತಿದ್ದ ದೀರ್ಘಾವಧಿ ಯಶಸ್ಸಿನ ಗ್ಯಾರಂಟಿಯ ಜೀವಂತ ಸಾಕ್ಷಿ. ನೀನಿದೀಗ ಕೇವಲ ಡ್ರೈವರ್ ಅಲ್ಲ, ಒಬ್ಬ ಚಿಕ್ಕ ಉದ್ಯಮಿ. ಅಣ್ಣ, ಈಗ್ಲೂ ನನ್ನಂತೆಯೇ ಸಾವಿರಾರು ಚಾಲಕರು ಆ ಭಯ, ಆ ಗೊಂದಲದಲ್ಲೇ ದಿನ ದುಡ್ತಿದ್ದಾರೆ. ನಿಜ. ಅಣ್ಣ, ಅವರಿಗೋಸ್ಕರ ಈ ಯಶಸ್ಸಿನ ಗ್ಯಾರಂಟಿ ಅನ್ನೋದು ನಿಜವಾಗಿಯೂ ಏನು, ಅದ ಹಿಂದಿನ ಸರಳ ಸೂತ್ರ ಏನು ಅಂತ ದಯವಿಟ್ಟು ನಮ್ಮ ಕೇಳುಗರಿಗೆ ವಿವರಿಸಬಹುದಾ? ಖಂಡಿತ. ಇದು ಯಾವುದೇ ಮ್ಯಾಜಿಕ್ ಅಲ್ಲ, ಇದೊಂದು ಸ್ಪಷ್ಟವಾದ ಪ್ರಾಯೋಗಿಕವಾದ ಯೋಜನೆ. ಓಕೆ. ಇದನ್ನ ನಾನು ಸ್ವಂತ ಮನೆ ಕಟ್ಟುವ ಯೋಜನೆ ಅಂತ ಕರಿತೀನಿ. ಸ್ವಂತ ಮನೆನಾ? ಹೌದು. ಅಗ್ರಿಗೇಟರ್ ಜೊತೆ ಕೆಲಸ ಮಾಡೋದು ಬಾಡ್ಗೆ ಮನೆಯಲ್ಲಿದ್ದ ಹಾಗೆ. ಸರಿ. ಯಾವಾಗ ಬೇಕಾದ್ರೂ ನಮ್ಮನ್ನ ಖಾಲಿ ಮಾಡಿಸಬಹುದು. ಆದ್ರೆ ಟೌನರ್ ಮೂಲಕ ಸ್ವಂತ ಬಿಸ್ನೆಸ್ ಕಟ್ಟೋದು ಅಂದ್ರೆ ನಿನ್ನ ಸ್ವಂತ ಜಾಗದಲ್ಲಿ ನಿನ್ನ ಇಚ್ಛೆಯಂತೆ ಒಂದು ಸುಭದ್ರವಾದ ಮನೆ ಕಟ್ಟಿದ ಹಾಗೆ. ವಾವ್! ಆರಂಭದಲ್ಲಿ ಕಡಿಮೆ ಅಡಿಪಾಯ ಹಾಕಲು, ಗೋಡೆ ಕಟ್ಟಲು ಕಷ್ಟಪಡಬೇಕು, ಸಮಯ ಬೇಕು. ಆದ್ರೆ ಒಮ್ಮೆ ಮನೆ ಸಿದ್ಧವಾದ್ರೆ ಅದು ಜೀವನ ಪೂರ್ತಿ ನಿನಗೆ, ನಿನ್ನ ಕುಟುಂಬಕ್ಕೆ ನೆರಳು, ಭದ್ರತೆ ಕೊಡುತ್ತೆ. ವಾವ್! ಇದಕ್ಕಿಂತ ಚೆನ್ನಾಗಿ ಹೇಳಕ್ಕೆ ಸಾಧ್ಯವೇ ಇಲ್ಲ. ಹಾಗಾದ್ರೆ ಆ ಮನೆ ಕಟ್ಟುವ ಹಂತಗಳು ಯಾವುವು? ಬಹಳ ಸರಳವಾದ 5 ಹಂತಗಳು. ಮೊದಲನೇ ಹೆಜ್ಜೆ ಜ್ಞಾನವನ್ನ ಸಂಪಾದಿಸುವುದು. ಓಕೆ. ಟೌನರ್ ಆಪ್ ಹೇಗೆ ಕೆಲಸ ಮಾಡುತ್ತೆ, ಶೂನ್ಯ ಕಮಿಷನ್ನ ಲಾಭವೇನು, ಸರ್ಕಾರಿ ದರವನ್ನ ಗ್ರಾಹಕರಿಗೆ ವಿವರಿಸುವುದು ಹೇಗೆ, ಈ ಎಲ್ಲದರ ಬಗ್ಗೆ ಸಂಪೂರ್ಣವಾಗಿ ತಿಳಿದುಕೊಳ್ಳುವುದು. ಹೌದು, ತಿಳುವಳಿಕೆಯೇ ಮೊದಲ ಶಕ್ತಿ. 2 ಹೆಜ್ಜೆ ಕಾರ್ಯದರ್ಶಿವನ್ನು ಅಳವಡಿಸಿಕೊಳ್ಳುವುದು. ಸರಿ. ನಾನಿದನ್ನೇ ಮಾಡಿದ್ದೇನೆ. ಮೊದಲ 60 ದಿನ ಹಳೆಯ ಆಪ್ ಅನ್ನು ಸುರಕ್ಷತೆಗಾಗಿ ಇಟ್ಕೊಂಡು ಟೌನರ್ನಲ್ಲಿ ಸಿಕ್ಕ ಪ್ರತಿ ರೈಡರ್ಗೆ ನನ್ನ ಸೇವೆಯ ಬಗ್ಗೆ, ಪ್ರಾಮಾಣಿಕ ದರದ ಬಗ್ಗೆ ಹೇಳಿ ನನ್ನ ನಂಬರ್ ತೆಗೆದುಕೊಳ್ಳುವಂತೆ ಮಾಡಿದೆ. ಸರಿಯಾಗಿ ಹೇಳಿದೆ. 3ನೇ ಹೆಜ್ಜೆ ಬೆಳವಣಿಗೆಯನ್ನ ಕಾಣುವುದು. 6 ತಿಂಗಳ ಕಳೆಯುವಷ್ಟರಲ್ಲಿ ನಿನ್ನ ಬಳಿ 100ರಿಂದ 200 ನಿಷ್ಠಾವಂತ ಗ್ರಾಹಕರು ಸೇರ್ತಾರೆ. ಆಗ ನಿನ್ನ ಆದಾಯದ ಬಹುಪಾಲು ಕಮಿಷನ್ ಮುಕ್ತವಾಗುತ್ತದೆ. ಕರೆಕ್ಟ್. ನಿನ್ನ ಮೇಲಿನ ಆರ್ಥಿಕ ಒತ್ತಡ ಕಡಿಮೆಯಾಗುತ್ತದೆ. ನಿಜ. ಆಗ್ಲೇ ನಿಜವಾದ ಸ್ವಾತಂತ್ರ್ಯದ ಅನುಭವ ಶುರುವಾಗುವುದು. 4ನೇ ಹೆಜ್ಜೆ ಸಂಪೂರ್ಣ ಸ್ವಾತಂತ್ರ್ಯವನ್ನು ಸಾಧಿಸುವುದು. ಹೌದು. 1 ವರ್ಷದಲ್ಲಿ 300ರಿಂದ 500 ಗ್ರಾಹಕರನ್ನು ತಲುಪಿದಾಗ ನಿನಗೆ ಆ ಕಮಿಷನ್ ಆಪ್ಗಳ ಅವಶ್ಯಕತೆಯೇ ಇರೋದಿಲ್ಲ. ಖಂಡಿತ. ನಿನ್ನನ್ನು ಯಾರು ಬ್ಲಾಕ್ ಮಾಡ್ತಾರೆ ಎಂಬ ಭಯ ಕಾಡೋದಿಲ್ಲ. ನೀನೇ ನಿನ್ನ ಬದುಕಿನ ಯಜಮಾನ. ಮತ್ತು ಎಲ್ಲಕ್ಕಿಂತ ಮುಖ್ಯವಾದದ್ದು 5ನೇ ಹೆಜ್ಜೆ ಗೌರವ ಮತ್ತು ಭವಿಷ್ಯವನ್ನ ನಿರ್ಮಿಸೋದು. ಸರಿ. ಟೌನರ್ ಮೂಲಕ ಬರುವ ಪ್ರತಿಯೊಂದು ರೂಪಾಯಿಗೂ ಅಧಿಕೃತ ಆದಾಯ ಪುರಾವೆ ಸಿಗುತ್ತದೆ. ಈಗ ನೀನು, ನಾನೊಬ್ಬ ಸ್ವಯಂ ಉದ್ಯೋಗಿ, ಇದೋ ನೋಡಿ ನನ್ನ ಆದಾಯದ ದಾಖಲೆ ಎಂದು ಎದೆ ತಟ್ಟಿ ಬ್ಯಾಂಕಿಗೆ ಹೋಗಿ ನಿನ್ನ ಮಕ್ಕಳ ಶಿಕ್ಷಣಕ್ಕಾಗಿ, ಮನೆಗಟ್ಟಲು ಅಥವಾ ಹೊಸ ವಾಹನ ಕೊಳ್ಳಲು ಸಾಲ ಕೇಳಬಹುದು. ಸತ್ಯ ಅಣ್ಣ, ಇದು ಬರೀ ಹಣ ಗಳಿಸೋದಲ್ಲ, ನಮ್ಮ ಕುಟುಂಬಕ್ಕೆ ಒಂದು ಉತ್ತಮ ಭವಿಷ್ಯವನ್ನು, ಸಮಾಜದಲ್ಲಿ ಒಂದು ಗೌರವಯುತ ಸ್ಥಾನವನ್ನು ಗಳಿಸುವುದು. ಕಮಿಷನ್ ಕೂಪಲ್ಲಿ ಸಿಲುಕಿ ಅನಿಶ್ಚಿತತೆಯಿಂದ ಬದುಕುವುದಕ್ಕೂ, ಸ್ವಂತ ಬಿಸ್ನೆಸ್ ಮಾಲೀಕನಾಗಿ ನಮ್ಮ ದುಡಿಮೆಯ ಪೂರ್ಣ ಫಲವನ್ನು ಅನುಭವಿಸ್ತಾ ಗೌರವದಿಂದ ಬದುಕುವುದಕ್ಕೂ ಅಜಗಜಾಂತರ ವ್ಯತ್ಯಾಸ ಇದೆ. ಹಾಗಾದ್ರೆ ಈ ಸರಣಿಯನ್ನ ಕೇಳಿಸ್ತಿರುವ ನಮ್ಮ ಎಲ್ಲ ಚಾಲಕ ಮಿತ್ರರಿಗೆ ನಿನ್ನ ಅಂತಿಮ ಸಂದೇಶವೇನು ಸುರೇಶ? ಸ್ನೇಹಿತರೆ, ಭಯವನ್ನು ಬದಿಗಿಡಿ, ಜ್ಞಾನವನ್ನು ಪಡೆಯಿರಿ. ಈ ಸರಳವಾದ 5 ಹಂತಗಳನ್ನು ಪಾಲಿಸಲು ಇಂದೇ ಮೊದಲ ಹೆಜ್ಜೆ ಇಡಿ. ಹೌದು. 1 ವರ್ಷ ಶ್ರದ್ಧೆಯಿಂದ, ತಾಳ್ಮೆಯಿಂದ ನಿಮ್ಮ ಬಿಸ್ನೆಸ್ ಅನ್ನು ಕಟ್ಟಿ. ಜೀವನ ಪೂರ್ತಿ ಯಾರ ಗುಲಾಮರಾಗದೆ ಯಜಮಾನರಾಗಿ ಸ್ವಾಭಿಮಾನದಿಂದ ಬದುಕಿ. ಖಂಡಿತ. ಇದು ಸಾಧ್ಯ. ನಾನೇ ಅದಕ್ಕೆ ಸಾಕ್ಷಿ.